ಬೆಂಗಳೂರಿನಲ್ಲಿ ಬೆಳಗ್ಗೆ ಬಾರ್ಗಳು ಓಪನ್, ನಿಯಮ ಉಲ್ಲಂಘನೆ ಆರೋಪ, ಸಿಎಂಗೆ ಸುರೇಶ್ ಕುಮಾರ್ ಪತ್ರ. ನಿಯಮ ಮೀರಿ ಬಾರ್ ಓಪನ್, ಅಬಕಾರಿ ಇಲಾಖೆ ಮೌನದ ಮೇಲೆ ಪ್ರಶ್ನೆ. ರಾಜ್ಯ ರಾಜಧಾನಿಯಲ್ಲಿ ಬೆಳಗಿನ ಜಾವದಲ್ಲೇ ಬಾರ್ಗಳು ತೆರೆಯುತ್ತಿರುವ ಕುರಿತು ಗಂಭೀರ ಪ್ರಶ್ನೆಗಳು ಉದ್ಭವಿಸಿರುವ ನಡುವೆಯೇ ರಾಜಾಜಿನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅಬಕಾರಿ ನಿಯಮಗಳ ಪ್ರಕಾರ ಬೆಳಗ್ಗೆ 10 ಗಂಟೆಯ ನಂತರವೇ ಮದ್ಯ ಮಾರಾಟಕ್ಕೆ ಅವಕಾಶವಿದ್ರೂ ಕೂಡ ಕೆಲ ಬಾರ್ಗಳು ಬೆಳಗ್ಗೆ 6 ಗಂಟೆಯಿಂದಲೇ ಕಾರ್ಯನಿರ್ವಹಿಸುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಇದು ಕೇವಲ ನಿಯಮ ಉಲ್ಲಂಘನೆಯಷ್ಟೇ ಅಲ್ಲ, ಸಮಾಜದ ಆರೋಗ್ಯ ಮತ್ತು ಶಿಸ್ತಿನ ಮೇಲೆ ಪರಿಣಾಮ ಬೀರುವ ವಿಷಯವಾಗಿಯೂ ಶಾಸಕರು ಗಮನ ಸೆಳೆದಿದ್ದಾರೆ. ಪತ್ರದಲ್ಲಿ ನಿಯಮಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಬಾರ್ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅದು ಸ್ನಾನ ಮಾಡಿ ವಿಭೂತಿ ಮೇಲೆ ಬಿಟ್ಕೊಂಡು ಬರ್ತೀಯ, ತೀರ್ಥ ನಾನು ನೀನು ಅವತ್ತೇ ಹೇಳಿದ್ದೀನಿ ನನಗೆ. ಆಚೆ ಪಾಪ ಎಲ್ಲಾರು ಆಚೆ ಆಚೆ. ಜೊತೆಗೆ ಇದನ್ನ ಕಂಡ ಕೂಡಲೇ ಕ್ರಮ ಕೈಗೊಳ್ಳದ ಅಬಕಾರಿ ಇಲಾಖೆ ಹಾಗೂ ಪೊಲೀಸ್ ಸಿಬ್ಬಂದಿಯ ಮೇಲೂ ಜವಾಬ್ದಾರಿ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರಕ್ಕೆ ಆದಾಯವೇ ಪ್ರಮುಖ ಅಂಶವಾದರೆ 24 ಗಂಟೆಯೂ ಬಾರ್ಗಳನ್ನು ತೆರೆಯಿರಿ ಎಂದು ವ್ಯಂಗ್ಯವಾಗಿ ಹೇಳಿರುವ ಸುರೇಶ್ ಕುಮಾರ್, ಮಹಿಳಾ ಸಬಲೀಕರಣದ ಯೋಜನೆಗಳನ್ನು ಒಂದು ಕಡೆ ಜಾರಿಗೆ ತರುತ್ತಾ ಮತ್ತೊಂದು ಕಡೆ ಮದ್ಯದ ಮೂಲಕ ಕುಟುಂಬಗಳ ಆರ್ಥಿಕ ಸ್ಥಿತಿ ಹದಗೆಡಿಸುವಂತಹ ನೀತಿಗಳನ್ನು ಅನುಸರಿಸುತ್ತಿರುವುದು ಪ್ರಶ್ನಿಸಿದ್ದಾರೆ. ರಾಜ್ಯದ ಅಬಕಾರಿ ಸಚಿವರಾದ ಶ್ರೀ ತಿಮ್ಮಾಪುರ್ ಅವರ ಗಮನಕ್ಕೆ ಇದನ್ನು ನಾನು ಹಿಂದೆ ತಂದಿದ್ದೆ. ಇವತ್ತು ನೇರವಾಗಿ ಒಂದು ಸಾಕ್ಷಿ ಸಮೇತ ನಾನು ತಿಳಿಸ್ತಾ ಇದ್ದೀನಿ. ಈ ಜಾಗಕ್ಕೆ ನಾನು ಕಳೆದ 2 ತಿಂಗಳಲ್ಲಿ 2ನೇ ಬಾರಿ ಬಂದಿರೋದು. ಬೆಳಗ್ಗೆ 5:30-6 ಗಂಟೆಗೇ ಜನ ಬಂದರು. ಈ ಸರ್ಕಾರ ಯುವಕರಿಗೂ ಕೂಡ ಕುಡಿಯೋದಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಬೆಳಗ್ಗೆ ಕಾಫಿ ಟೀ ಕುಡಿದು ಮನೆಯಲ್ಲಿ ಪೇಪರ್ ಓದೋ ಸಮಯದಲ್ಲಿ ಬಂದು ಇಲ್ಲಿ ಒಳಗಡೆ ನೋಡಬೇಕು ಅವರು ರಂಗ್ ಆಗಿದ್ದು ಕುಡಿದಿದ್ದು. ದಿವಸ ಇದೇ ಹಣೆ ಬರಾದರೆ ಸಮಾಜನ ಏನು ಮಾಡೋಕ್ಕೂ ಅಂತ ಹೊರಟಿದ್ದೀರ. ನಾವು ಅನೇಕ ಸಲ ಅಸೆಂಬ್ಲಿಲಿ ಮಾತಾಡ್ತೀವಿ, ಅಕ್ರಮ ಮದ್ಯ ಮಾಡೋದು, ಅಂಗಡಿನಲ್ಲಿ ಮಾರೋದು, ಈ ರೀತಿ ಬೆಳಗ್ಗೆ 5 ಗಂಟೆಯಿಂದನೇ ಒಂದು ಬಾರು, ಒಂದು ಲಿಕರ್ ಶಾಪ್ ಓಪನ್ ಮಾಡಿದ್ರೆ ಇದಕ್ಕೆ ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ಮತ್ತು ಇಲ್ಲಿರೋ ಪೊಲೀಸವರು ಕೂಡ ಇದಕ್ಕೆ ಹ್ಯಾಕ್ ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಮತ್ತು ಸುತ್ತಲೂ ಇರೋದು ಕೂಡ ಇದು ವಸತಿ ಕ್ಷೇತ್ರ. ಇದು ಇಲ್ಲಿನ ಹೆಣ್ಮಕ್ಳು ಪರಿಸ್ಥಿತಿ ಏನು? ಇಲ್ಲೊಬ್ರು ಹೇಳ್ತಾರೆ, ಸರ್ ಬೆಳಗ್ಗೆ ಎದ್ದು ಕುಡ್ಕೊಂಡು ಮನೆ ಮುಂದೆ ಎಲ್ಲ ಉರುಳಾಡ್ತಾರೆ ಅಂತ. ಅದಕ್ಕೆ ತಿಮ್ಮಾಪುರ್ ಅವರೇ, ನಾನು ನಿಮ್ಮ ಬೇರೆ ವಿಚಾರಗಳನ್ನ ಇವಾಗ ಇಲ್ಲಿ ಮಾತಾಡೋಕ್ಕೆ ಹೋಗೋದಿಲ್ಲ. ನಿಜ, ಸರ್ಕಾರಕ್ಕೆ ಅಬಕಾರಿ ಇಲಾಖೆಯನ್ನೇ ಜಾಸ್ತಿ ಟ್ಯಾಕ್ಸ್ ಬರುತ್ತೆ. ಆದರೆ ಕುಟುಂಬಗಳನ್ನ ಹಾಳು ಮಾಡಿ ಈ ರೀತಿ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಯುವಕರನ್ನ ಈ ರೀತಿ ದಾರಿ ತಪ್ಪಿಸೋ ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮದೇ ಕಾನೂನನ್ನು ಕನಿಷ್ಠ ಫಾಲೋ ಮಾಡಲಿ. ಬಾರ್ ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಆಗಲಿ. ನಾನೇನು ಬಾರೇನೋ ಇಲ್ಲೇನು ಕ್ಲೋಸ್ ಮಾಡೋಕ್ಕೆ ಬಂದಿಲ್ಲ. ಅದು ಅವ್ರ ಲೈಸೆನ್ಸ್ ತೊಗೊಂಡಿದ್ದಾರೆ, ನಿಮ್ಮದು ಇಲಾಖೆಗೆ ಬಿಟ್ಟಿದೆ. ಆದರೆ ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ ಬಾರ್ ಓಪನ್ ಮಾಡೋದು ಯಾರಾದ್ರದ್ದು ಆರೋಗ್ಯಕರ ಸಮಾಜ ಅಂತ ಹೇಳ್ತಾರ? ನಾನು ನೋಡಿದೆ, ಒಬ್ಬೊಬ್ಬರ ಹತ್ರ ಇಲ್ಲಿ ಮಾತಾಡಿದಾಗ ಅವ್ರ ಪರಿಸ್ಥಿತಿ ನೋಡಬೇಕು. ಏನು ಮಾತಾಡ ಒಂದು ಅರ್ಥನೇ ಇಲ್ಲ ಅವರು, ಆ ಥರ. ಸೊ ಅದಕ್ಕೋಸ್ಕರ ತಿಮ್ಮಾಪುರ್ ಅವರೇ, ಹೆಣ್ಣು ಮಕ್ಕಳು ಬೀದಿಗಿಳಿದು ಹೆಣ್ಣುಮಕ್ಕಳು ಈ ಬಾರ್ಗಳ ವಿರುದ್ಧ, ಲಿಕರ್ ಶಾಪ್ಗಳ ವಿರುದ್ಧ ಬೆಳಗ್ಗೆ 5 ಗಂಟೆಗೆ ಬಂದು ಪ್ರೊಟೆಸ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಇದು ಕ್ರಮ ತಗೊಳ್ಳಿ. ಇದು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಹೇಳೋ ರೀತಿಯಲ್ಲಿ ನಾವೇನೋ ಸರ್ಕಾರ ಆರೋಗ್ಯಕರ ಒಂದು ವಾತಾವರಣ ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಪೂರಕವಾಗಿಲ್ಲ. ದಯವಿಟ್ಟು ಬಾರ್ಗಳು ಎಷ್ಟು ಗಂಟೆ ಓಪನ್ ಮಾಡಬೇಕು ಅಷ್ಟು ಗಂಟೆ ಮಾಡಿ, ಬೆಳಗ್ಗೆ 5 ಗಂಟೆಗೆಲ್ಲ ಓಪನ್ ಮಾಡೋದು ಶೋಭೆ ತರೋದಿಲ್ಲ. ಅದನ್ನ ತಿಳಿಸ್ತಾ ಇದ್ದೀನಿ. ಈ ನಡುವೆ ತೀರ್ಥಹಳ್ಳಿ ತಾಲೂಕು ಸೇರಿದಂತೆ ಗ್ರಾಮೀಣ ಭಾಗದಲ್ಲಿಯೂ ಇದೇ ರೀತಿಯ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೆಲವು ಕಡೆ ಅಬಕಾರಿ ಇಲಾಖೆ ಮೌನವಾಗಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿದೆ. ಸಮಾಜದ ಒಟ್ಟಾರೆ ಹಿತದೃಷ್ಟಿಯಿಂದ ಮದ್ಯ ಮಾರಾಟದ ನಿಯಂತ್ರಣದ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಮೀಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.